ಸ್ವಾತಂತ್ರ್ಯ ಉದ್ಯಾನವನ ಆವರಣದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘಟನೆಯಿಂದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯವರ ತೇಜೋವಧಿ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ರಾಜಭವನ ಚಲೋ ಪ್ರತಿಭಟನೆ. ಒಕ್ಕೂಟ ಅಧ್ಯಕ್ಷರಾದ ರಾಮಚಂದ್ರ, ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಮಾವಳ್ಳಿ ಶಂಕರ್, ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಯಾದವ್, ಮಾಜಿ ಮಹಾಪೌರರಾದ ಜೆ ಹುಚ್ಚಪ್ಪ, ಮಂಜುನಾಥ್ ರೆಡ್ಡಿ, ರಘುನಾಥ್ ನಾಯ್ಡು ಅವರು, ಮಾಜಿ ಉಪಮಹಾಪೌರರಾದ ಎಲ್ ಶ್ರೀನಿವಾಸ್, ಮಾಜಿ ಆಡಳಿತ ಪಕ್ಷದ ನಾಯಕರುಗಳಾದ ಎಂ ಶಿವರಾಜು, ಉದಯ್ ಶಂಕರ್, ಸತ್ಯನಾರಾಯಣ್, ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜು, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಜೆ ಕೃಷ್ಣಮೂರ್ತಿ, ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎನ್ ವೆಂಕಟೇಶ್, ರಾಜಾಜಿನಗರ ವಿಧಾನಸಭಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ರಾಧಾಕೃಷ್ಣರವರು ಮತ್ತು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಬಳಗ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ರಾಜ್ಯದ ಪ್ರತಿಭಟನೆ ಬಹಳ ಚೆನ್ನಾಗಾಯ್ತು. ಇದು ಇವರ ಒಂದು ಏನು ದುರಾಡಳಿತ ಏನು ಸಿದ್ದರಾಮಯ್ಯನವರಿಗೆ ಕೊಡ್ತಾ ತೇಜೋವಧೆ ಮಾಡಬೇಕು ಅಂತ ಏನು ನಡೀತಾ ಇದೆ ಅದನ್ನ ಕೂಡಲೇ ನಿಲ್ಲಿಸಬೇಕು. ಅದನ್ನ ನಿಲ್ಲಿಸಿಲ್ಲ ಅಂತಂದ್ರೆ ಪ್ರತಿ ಜಿಲ್ಲೆಗಳಲ್ಲೂ ಇಂಥ ಹೋರಾಟಗಳು ನಡೀತವೆ. ರಾಜ್ಯಪಾಲರೇ, ನೀವು ಸ್ವತಂತ್ರವಾಗಿ ಕಾನೂನನ್ನ ಪಾಲನೆ ಮಾಡಿ, ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ನೀವು ಕೆಲಸ ಮಾಡಬೇಡಿ. ಕೇಂದ್ರ ಸರ್ಕಾರ ಅಲ್ಲ ನಿಮಗೆ ಸಂಬಳ ಮತ್ತು ಭತ್ಯೆ ಕೊಡೋದು, ರಾಜ್ಯ ಸರ್ಕಾರ ಕೊಡೋದು. ರಾಜ್ಯಕ್ಕೆ ನ್ಯಾಯ ಕೊಡಿ.